ಗೊಂದಲ ಏನಿಲ್ಲ, ಇವೆಲ್ಲ ಸಹಜ. ನಮ್ದು ನೋಡ್ರಿ, ಇವೆಲ್ಲ ರುಟೀನ್ ಅಲ್ಲ, ಏನು ಹೊಸದಾಗಿದೆ. ನಮ್ದು ಜನರಲ್ ಎಲೆಕ್ಷನ್ ಟೈಮ್ದಾಗೂ ನಮ್ಮನ್ನು ಕರೀತಾರೆ, ಮತ್ತೊಬ್ಬರನ್ನು ಕರೀತಾರೆ, ಕರೆದು ಕೂಡಿಸಿ ಚುನಾವಣೆ ಗೆಲುವಿಗೆ ಏನ್ ಬೇಕಾದನ್ನು ಮಾಡ್ತಾರೆ. ಬೇಕಲ್ಲ, ಯಾವುದು ಎಲ್ಲರೂ ಕೇಳ್ತಕ್ಕಂಥದ್ದು ಸಹಜವಾಗಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಟಿಕೆಟ್ ಕೇಳೋದೇನು ತಪ್ಪಲ್ಲ, ಕೇಳಿದ್ದಾರೆ. ಅನೌನ್ಸ್ಮೆಂಟ್ ಮಾಡ್ತಿತ್ತು ಹೇಳಿದ್ದಾರೆ, ಇವತ್ತೇ ಅನೌನ್ಸ್ ಮಾಡ್ತಿತ್ತು ಹೇಳಿದ್ದಾರೆ. ಇವತ್ತೇ ಈಗಲೇ ನನಗೆ ಬಂದ ನ್ಯೂಸ್ ಪ್ರಕಾರ ಅದನ್ನೇ ನಾವು ನಮ್ಮ AICC ಬರ್ಬೇಕಲ್ಲ, ನ್ಯೂಸ್ ನನಗೆ ಬಂದ ನ್ಯೂಸ್ ಪ್ರಕಾರ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೋಮವಾರ 23ರಂದು 12:30ಯಿಂದ 2:30 ಗಂಟೆ ಒಳಗಡೆ ನಾಮನಿರ್ದೇಶನ ಮಾಡ್ತಾ ಇದ್ದಾರೆ. ನಾಮನಿರ್ದೇಶನಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಹಲವಾರು ಕ್ಯಾಬಿನೆಟ್ ಸಚಿವರು ಬರ್ತಾ ಇದ್ದಾರೆ. ಅದಕ್ಕಾಗಿ ಹಾಗೂ ಚುನಾವಣೆ ಪೂರ್ವಭಾವಿ ತಯಾರಿಗಾಗಿ ನಮ್ಮ ಕಾರ್ಯಕರ್ತರ ಮೀಟಿಂಗ್ ಇವತ್ತು. ನಮ್ಮ ಹಿರಿಯರಾದಂಥ ನಂಜಯ್ಯನಮಠ ಸಾಹೇಬರು, JT ಪಾಟೀಲ್ ಸಾಹೇಬರು, ಸರ್ನಾಯಕ್ ಸಾಹೇಬರು, ನಮ್ಮ ತಪ್ಶೆಟ್ಟಿ ಅವರು, ನಾಗರಾಜ್ ಹದ್ಲಿ ಅವರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ರೆಡ್ಡಿ ಅವರು, ವೀರಪ್ಪ ಮ್ಯಾಗೇರ್ ಅವರು, ಎಲ್ಲರೂ ಹಿರಿಯ ನಾಯಕರು ಬಂದಿದ್ದಾರೆ ಹಾಗೂ ಕಾರ್ಯಕರ್ತರು ಬಂದಿದ್ದಾರೆ. ಈ ಚುನಾವಣೆ ಬಹುತೇಕ ಕಾಂಗ್ರೆಸ್ಸಿನ ಗೆಲುವಿಗೆ ಏನು ತೊಂದರೆ ಇಲ್ಲ. ಹಲವಾರು ನಾಯಕರ ಜೊತೆಗೂಡಿಸ್ಕೊಂಡು ಚುನಾವಣೆ ಮಾಡ್ತಕ್ಕಂಥದ್ದು. SY ಮೇತಿ ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಅವ್ರು ನಡೆದು ಬಂದಂಥ ದಾರಿ, ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಗೌರವ, ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲ ಲೆಕ್ಕಾಚಾರ ಮಾಡಿದಾಗ ಚುನಾವಣೆ ಗೆಲುವು ಖಚಿತ. ನಾಳೆ ಇವೆಲ್ಲವೂ ಯಾವುದು ಅವರ ಅಭಿವೃದ್ಧಿ ಕೆಲಸಗಳಂದ್ರೆ ಮೇಜರ್ ಆಗಿ ಮೆಡಿಕಲ್ ಕಾಲೇಜ್ಗಳನ್ನ ತರ್ತಕ್ಕಂಥದ್ದು. ಬಹುಶಃ ಇದು ಭಾಳ ಮಧ್ಯಮ ವರ್ಗ ಹಾಗೂ ಬಡವರಿಗೆ ಸಹಾಯ ಆಗ್ತಕ್ಕಂಥದ್ದು. ಹಾಗೂ ಈ ಭಾಗದ ಬಹುದಿನಗಳ ಬೇಡಿಕೆ ಆದಂಥ ಸಂತ್ರಸ್ತರ ಗೋಳು, ಇವತ್ತು ಮುಳುಗಡೆ ಆಗ್ತಕ್ಕಂಥ ರೈತರಿಗೆ ಪರ್ ಎಕರೆ 40 ಲಕ್ಷ ಹಾಗೂ 30 ಲಕ್ಷನ ಡ್ರೈಲ್ಯಾಂಡ್ ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಕುಡಿಯುವ ನೀರಿನ ಕಾರ್ಯಕ್ರಮಗಳು ಹಾಗೂ BTDಗೆ ಒಟ್ಟು 2000 ಮೇಲ್ಪಟ್ಟು ಖರ್ಚು ಮಾಡಿದ್ರ ಜೊತೆಗೆ ಈಗ 1200 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಹೀಗೆ ಅಭಿವೃದ್ಧಿ ಕೆಲಸಗಳ ಗಮನದಲ್ಲಿಟ್ಟುಕೊಂಡು, ಅವರ ನಡವಳಿಕೆಯನ್ನು ಗಮನದಲ್ಲಿಟ್ಟುಕೊಂಡು ನಾವು ವಿಚಾರ ಮಾಡಿದಾಗ ಚುನಾವಣೆ ಗೆಲುವು ಖಚಿತ ಅನ್ನಿಸ್ತದೆ. ಅದಕ್ಕೆ ಪೂರ್ವಭಾವಿ ತಯಾರಿಯಾಗಿ, ನಾಮನಿರ್ದೇಶನ ಪೂರ್ವಭಾವಿ ತಯಾರಿಗಾಗಿ ನಾವಿವತ್ತು ಎಲ್ಲ ಕಾರ್ಯಕರ್ತರನ್ನು ಇವತ್ತು ನಾವು ಕರೆದಿದ್ದೀವಿ. ಆ ಪೂರಕವಾದ ಮೀಟಿಂಗ್ ಇವತ್ತು ಆಗ್ತಾ ಇದೆ. ಅಭ್ಯರ್ಥಿ ಇಮಿಡಿಯೇಟ್ ಇವತ್ತು 2 ತಾಸಿನಲ್ಲಿ ಅನೌನ್ಸ್ ಆಗುತ್ತೆ. ನೋ ಕಗ್ಗಂಟು ಗಿಗ್ಗಂಟು ಏನಿಲ್ಲ, ಇಲ್ಲಿ ಇಮಿಡಿಯೇಟ್ ಈಗ ಅನೌನ್ಸ್ ಆಗುತ್ತೆ. ಅದಕ್ಕಾಗಿ ಡಿಲೇ ಆಗಿದೆ, ನಾನು ಹೋಗ್ತೀನಿ ಅದನ್ನ. ಆದ್ರೆ ನಾನು ಈಗಲೇ ಮಾತಾಡಿದ್ದೀನಿ, ಅದನ್ನ ನೋಡ್ಕೊತ ಕೂತ್ಕೋಬೇಡಿ, ಇದನ್ನ ಅನೌನ್ಸ್ ಮಾಡಿ ಅಂತ ಹೇಳಿದ್ದೀನಿ. ಮೋಸ್ಟ್ಲಿ ಅನೌನ್ಸ್ ಆಗುತ್ತೆ. ನಮ್ಮಲ್ಲಿ ಏನು ಕಲಹ ಇಲ್ಲ. ಸಹಜವಾಗಿ ಕಾಂಪಿಟೇಷನ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಆ ರೀತಿ ನಮ್ಮಲ್ಲಿ ಎಲೆಕ್ಷನ್ ಟಿಕೆಟ್ ಪೈಪೋಟಿ ಇದೆ ಇಲ್ಲ ಅಂತ ಹೇಳೋದಲ್ಲ. ಅದನ್ನು ಮುಖ್ಯಮಂತ್ರಿಗಳು ತಿಳಿಗೊಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಯಾರಿಗೆ ಹೇಳ್ತಾರೆ, ನಮ್ಮ ಅಧ್ಯಕ್ಷರು ಯಾರಿಗೆ ಹೇಳ್ತಾರೆ, ಅದಕ್ಕೆ AICC ಅವ್ರು ಯಾರು ಹೇಳ್ತಾರೆ ಅದನ್ನ ಒಪ್ಕೋತೀವಿ ಅಂತ ಹೇಳಿ ಬಂದಿದ್ದಾರೆ. ಆ ರೀತಿ ಒಪ್ಕೊಂಡು ಕೆಲಸ ಮಾಡ್ತಾರೆ. ನನ್ನ ತಲೆ ನಾನಿದ್ದೆ, ನಾನೇ ಖರ್ಗೆ ಸಾಹೇಬ್ರು ನನಗೆ ಪವರ್ ಕೊಟ್ಟಿದ್ದ, ನಾನೇ ಸಹಿ ಮಾಡಿಬಿಡ್ತಿದ್ದೆ. ನನಗಿಲ್ಲ, AICC ಅವ್ರು ಮಾಡ್ತಾರೆ, ಇಮಿಡಿಯೇಟ್ ಮಾಡ್ತಾರೆ. ರಾಹುಲ್ ಗಾಂಧಿ, ಸೋನಿಯಾ ಮೇಡಮ್ ಅವರು, ನಮ್ಮ ಇಬ್ರು ಅಧ್ಯಕ್ಷರು, CM ಅವರು ಅದೆಲ್ಲ ಜೊತೆಗೂಡ್ಸ್ಕೊಂಡು ಮಾಡ್ತಾರೆ. ತೂಗಿ ಅಳದು ಮಾಡಬೇಕಾಗಿದೆ. ಈ ಚುನಾವಣೆ ಗೆಲುವು ನಮ್ಮದೇ. ಆದ್ರಿಂದ ಕೆಲವು ವಿಚಾರಗಳು
ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ನಾಮನಿರ್ದೇಶನ ಕೊಡ್ಬೋದು, ಆದರೆ ಪಕ್ಷದ ಶಿಸ್ತಿನ ಸಿಪಾಯಿಗಳವರು ಪಕ್ಷ ಹೇಳಿದಂಗೆ ಕೇಳ್ತಾರೆ. ಯಾಕೆ ಶಕ್ತಿ ಇದೆ ಅಂದ್ರೆ, ನಾವು ಅಭಿವೃದ್ಧಿ ಪರವಾಗಿರ್ದವರು. ಪ್ರತಿಯೊಂದು ಮನೆಯಲ್ಲಿ ಅಭಿವೃದ್ಧಿ ಗಾಳಿ ಬೀಸಬೇಕು, ಅಭಿವೃದ್ಧಿ ನಡೀತದೆ ಅಂತಕ್ಕಂಥ ಭಾವನೆ ಪ್ರತಿಯೊಬ್ಬ ಬಡವನಿಗೂ ಬರುತ್ತೆ. ಅಂತ ಸಶಕ್ತ ಕರ್ನಾಟಕವನ್ನು ಕಟ್ಟತಕ್ಕಂಥವ್ರು ನಾವು. ಭಾರಿ ವಿನಯಪೂರ್ವಕ ನಡ್ಕೊಂಡಂತ HY ಮೇಟಿ ಅವರು ಜನರೇ ನಮ್ಮ ಪ್ರಭುಗಳು ಅಂತ ಹೇಳಿದ್ರು ಶಾಸಕರಾದ ನಂತರ. ಇವ್ರು ಶಾಸಕರು ಆದ ನಂತರ ಜನತೆಗೆ ನಾವು ಹೆಂಗಿರ್ಬೇಕು ಅನ್ನೋದು ನಡ್ಕೊಂಡವರು. ಅವ್ರ ವಿನಯತೆ, ಜನರೇ ನಮ್ಮ ಪ್ರಭುಗಳು, ನಾನು ರಾಜ ಅಲ್ಲ, ಜನ ನನ್ನ ಆರಿಸಿ ಕಳಿಸ್ಯಾರಂದ್ರೆ ಅವರೇ ನನಗೆ ದೇವರು ಅಂತೇಳಿ ಬಂದವರು ಮೇಟಿ ಅವರು. ಯಾರೇ ಬಂದರೂ ಗೌರವ ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ರು. ಅಲ್ಲಿ ಗೌರವ ಸಿಗ್ತೈತೆ ಅಲ್ಲಿ ಜನ ಇರ್ತಾರೆ. ಮೇಟಿ ಅವರು ಗೌರವ ಕೊಟ್ಟಿದ್ರು, ಜನ ಇದ್ರು. ಅವ್ರ ಮಕ್ಕಳು ಆ ಗೌರವ ಕೊಡ್ತಾರೆ, ಜನ ಇರ್ತಾರೆ. ಚುನಾವಣೆ ಪ್ರಚಾರದಲ್ಲಿ ಮುಂದಿದೆ, ಚುನಾವಣೆ ಪ್ರಚಾರದಲ್ಲಿ ಹಿಂದೆ ಇದೆ ಅನ್ನೋ ಪ್ರಶ್ನೆ ಇಲ್ಲ. ಅವ್ರು ಕ್ಯಾಂಡಿಡೇಟ್ ಅನೌನ್ಸ್ ಆದ್ರಿಂದ ವರ್ಕ್ ಚಾಲೂ ಮಾಡಿದ್ದಾರೆ. ಕ್ಯಾಂಡಿಡೇಟ್ ಇವತ್ತೇ ಅನೌನ್ಸ್ ಆದ ತಕ್ಷಣ ಈಗ ನೋಡಿ ಮೀಟಿಂಗ್ ಕರೆದಿದ್ದೀವಿ. ಕ್ಯಾಂಡಿಡೇಟ್ ನೋಡ್ಬೇಡಪ್ಪ, ನಾವು ವರ್ಕ್ ಚಾಲೂ ಮಾಡತ್ತೇಳಿ ಇವತ್ತು ನಮ್ಮ ಎಲ್ಲ ಹಿರಿಯರ ನಾಯಕರೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ನಾವು ಸ್ಟಾರ್ಟ್ ಮಾಡೋಣ ಅಂತೇಳಿ. ಅವ್ರು ಒಂದು ದಿವ್ಸ ಮೊದಲು ಮಾಡ್ಯಾರ, ನಾವು ಒಂದು ದಿವ್ಸ ಇಲ್ಲ ಸ್ಟಾರ್ಟ್ ಮಾಡ್ತೀವಿ, ಅಷ್ಟೇ ವ್ಯತ್ಯಾಸ. ಆದರೆ ಒಳಗಿಂದೊಳಗೆ ಎಲ್ಲ ನಮ್ಮ ಕಾರ್ಯಕರ್ತರು ನೋಡಿ, ನಮ್ಮ ಉಕ್ರಾಣಿ ಅಂತವರು, ಮಲ್ಲು ಚರಂತಿಮಠ್ನ ಹಿಡ್ಕೊಂಡು ತಪ್ಸೆಟ್ಟಿ ಅವರು, ನಮ್ಮ ಬ್ಲಾಕ್ ಅಧ್ಯಕ್ಷರು, ಸರ್ನಾಯಕ್ ನೋಡಿ ಮೊನ್ನೆಯಿಂದ ಇಲ್ಲೇ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಬಂದು ಎಲ್ಲ ಕಡೆ ಮಾತನಾಡ್ತಾ ಇದ್ದಾರೆ.